ಡಾಕ್ಟ್ರ ನನ್ನ ಮಗ ಹೆಂಗದನ್ರಿ ಒಟ್ಟ ಕಣ್ಣ ಬಿಡವಲ್ನಲ್ರಿ ಡಾಕ್ಟ್ರ. ನೋಡಮ್ಮ, ಜೀವಕ್ಕೇನು ಅಪಾಯ ಇಲ್ಲ. ಅಳೋದು ಕರಿಯೋದು ಮಾಡಕ್ಕೆ ಹೋಗ್ಬೇಡ್ರಿ ಅವ್ನ ಎದುರಿಗೆ. ಜೀವಕ್ಕೇನು ಅಪಾಯ ಇಲ್ಲ. ಇನ್ನೊಂದು ಅವರ್ ಬಿಟ್ಟು ಎಚ್ಚರಾಕನ. ಅಯ್ಯವ್ವ ಕಾಲು ಏನು ಪೂರ್ತಿ ಮೂರು ಪುಡಿ ಪುಡಿನೇ ಆಗೈತೇನ್ರಿ ಅದು? ಏನಿಲ್ಲಮ್ಮ, ಈಗೆಲ್ಲ ಟೆಕ್ನಾಲಜಿ ಮುಂದುವರ್ದೈತಿ. ಆದ್ರೆ ಮೊಣಕಾಲಿಗೆ ಪೆಟ್ಟು ಹತ್ತಿತ್ತು, ಅದನ್ನು ಆಪ್ರೇಷನ್ ಮಾಡಿ ನಾವು ರಾಡ್ ಹಾಕೀವಿ. ಏನು ತೊಂದರೆ ಏನಿಲ್ಲ. ಒಂದು 2 ತಿಂಗಳು ರೆಸ್ಟ್ ಮಾಡಿದ್ರೆ ಸಾಕು. ನಾರ್ಮಲ್ ಮನುಷ್ಯ ಹೆಂಗೆ ಅಡ್ಡಾಡ್ತಿರ್ತಾನೋ ಆತನು ಹಾಗೆ ಅಡ್ಡಾಡ್ತಾನೆ. ಸ್ವಲ್ಪ ಫುಡ್ಡು ಚೆನ್ನಾಗಿರೋದು ಕೊಡ್ರಮ್ಮ. ಹ್ಞೂ ರೀ. ಯವ್ವ ಏನು ಬಂತೆ ಯವ್ವ, ಇರೋದೊಂದು ಮಗ ಎಂಥ ಪರಿಸ್ಥಿತಿ ಬಂತೆ ಯವ್ವ, ನಾ ಏನು ಮಾಡಲಿ ಯವ್ವ? ಅತಿ ಸಮಾಧಾನ ಮಾಡ್ಕೊ, ಡಾಕ್ಟ್ರ್ ಹೇಳ್ಬೋದ್ರಲ್ಲ ಮಾಮಗೇನು ಆಗಂಗಿಲ್ಲ. ಏನು ಸಮಾಧಾನ ಮಾಡ್ಕೊಲ್ಲ ಯವ್ವ? ಅತ್ತ ನೋಡಿದ್ರೆ ನಿಮ್ಮ ಮಾವ, ಇವ ನೋಡಿದ್ರೆ ಹಿಂಗ ಯವ್ವ, ನಾ ಏನು ಹೇಳಿ ಯವ್ವ? ಕುಮ್ಯ ಹೆಂಗದಿಲ್ಲ ಕುಮ್ಯ? ದೀಪಕ್ಕ ಬಂದೆ ಬಾರವ್ವ ನೋಡವ್ವ, ನಿಮ್ಮ ತಮ್ಮನ ಪರಿಸ್ಥಿತಿ ನೋಡಿ ಹೆಂಗಾಗೈತೆ ಯವ್ವ? ಏನಂದ್ರೆ ಬೇ ಡಾಕ್ಟ್ರು? ಇನ್ನೊಂದು ಸ್ವಲ್ಪ ನಿಂತು ಎಚ್ಚರಾಕನಂತ ಹೇಳಿದ್ರವ, ಕಾಲು ಮುರಿದತ್ತ ಆಡಾಕಿರಂತವ ಇವ. ಎಂಥದ್ದು ಬಂತ ದೀಪಕ್ಕ? ನಿಮ್ಮ ಅಪ್ಪಂದು ತಲೆ ಹೊಡೆದತಿ. ಅದ ಅಪ್ಪನ ಮಾತಾಡ್ಸ್ಕೊಂಡ್ ನೀವ. ಯವ್ವ ಯಾವ್ದು ನೋಡುದು ಯಾವ್ದು ಬಿಡುದು? ನನ್ನ ಗಂಡಂದು ಪರಿಸ್ಥಿತಿ ಹಂಗೈತೆವ. ಈ ಹಲ್ಕಟ್ಟು ಬಾಡ್ಯಾಗ ಬಡ್ಕೊಂಡೆ, ಬ್ಯಾಡ್ಲೋ ಬಾಡೆ ಹಾಕಿ ಪಾರಿ ಕಾಲ್ಗುಣ ಸರಿ ಇಲ್ಲ ಬ್ಯಾಡ ಅಂತ ಹೇಳಿದ್ರ ನನ್ನ ಮಾತು ಕೇಳಿಲ್ಲ ನೋಡು. ಈಗ ನೋಡು ಅನ್ಭವ್ಸಕತ್ತಾನ. ನಿಮ್ಮ ಅಪ್ಪನ ಹಂಗ ಕುಣನ್ನ ಯವ್ವ, ಇವ್ ಕೇಟ್ ಹೇಳಿದ್ರು ಆಟ. ಕುಮ್ಯ ನಿನ್ನ ಈ ಸ್ಥಿತಿ ನೋಡಕ್ ಆಗವಲ್ದಲ್ಲ. ಅಯ್ಯೋ ದೇವ್ರೇ. ಅವ್ವ ಅವ್ವ ಯಪ್ಪ ಕುಮ್ಮಿ ಇಲ್ಲೇದಿನಿ. ಯಪ್ಪ ಏನಾರು ಬೇಕತ್ತನ? ಹೆಂಗೈತಪ್ಪ ಈಗ ನಿನಗೆ? ಆರಾಮದೇನ. ಅಪ್ಪ ಹೆಂಗದನ್ ಬೇ? ನಿಮ್ಮ ಅಪ್ಪಗ ಏನು ಭಾಳ ಪೆಟ್ಟತಿಲ್ಲಪ್ಪ, ನಿನಗೆ ಭಾಳ ಪೆಟ್ಟತೈತಪ್ಪ. ನಿನ್ನ ಈ ಸ್ಥಿತಿ ನೋಡಕ್ಕಾಗವಲ್ದ ನನ್ನ ಮಗನ. ಕುಮಾರ ಕುಮಾರ ಹೆಂಗದಿ? ಬಂದು ನೋಡವಾ, ಮಾಡೋದೆಲ್ಲ ಮಾಡಿಬಿಟ್ಟು ಕಿತಿಬಿ ಎದಕ್ಕೆ ಬಂದಿಲ್ಲ? ನನ್ನ ಮಗ ಸತ್ತಾನೋ ಬದುಕ್ಯಾನಂತ ನೋಡ್ಕೊಂಡು ಹೋಗಿ ಬಂದೇನಿಲ್ಲ ಕಿತಿಬಿ. ಇನ್ನೂ ಎಷ್ಟು ಜೀವ ಬಲಿ ತಗೋಬೇಕಂತ ಮಾಡಿಯವ? ನೋಡು, ನನ್ನ ಗಂಡನ ಪರಿಸ್ಥಿತಿಗೆ, ನಮ್ಮ ಅಪ್ಪನ ಪರಿಸ್ಥಿತಿಗೆ, ನಮ್ಮ ತಮ್ಮನ ಪರಿಸ್ಥಿತಿಗೆ ನೀನ ಕಾರಣ. ಈ ಸಮಾಧಾನ ಆತನ? ಹಾಲು ಕುಡ್ದ ಸಂತೋಷ ಆತ ನಿನಗೆ? ವೈನಿ ನಾ ಏನು ಮಾಡೇನಿ? ನಮ್ದು ಏನು ತಪ್ಪೈತೆ ಹೇಳ್ರಿ? ಏನು ತಪ್ಪಿಲ್ಲ ಇಲ್ಲ ಯವ್ವ, ನಿನ್ನ ಕಾಲ್ಗುಣ ಸರಿನೇ ಇಲ್ಲವ. ಈಗ ಹಿಂಗೆ ಲಗ್ನಕ್ಕಿಂತ ಮುಂಚೆ ನೋಡಿದಿಲ್ಲ 3 ಬಲಿ ತೊಗೊಳಕ್ಕೆ ನೋಡಿದಿ. ಇನ್ನು ಲಗ್ನ ಆಗಿ ಬಂದೆ ಅಂದ್ರೆ ಸೇರೋದು ಬಂದೆ ಅಂದ್ರೆ ಇನ್ನೂ ಏನೈತೆನ ನಮ್ಮ ಮನ್ಯಾಗ? ಏನು ರಣರಂಗನ ಮಾಡ್ತೇನೆ ಮನಿ? ಇನ್ನು ಯಾವ ಮಕ್ಕ ಹೊತ್ಕೊಂಡು ನಮ್ಮ ತಮ್ಮನ ನೋಡಕ್ ಬಂದಿ? ಸತ್ತಾನ ಬದುಕೇನಂತ ನೋಡಕ್ ಬಂದೇನು? ಇಷ್ಟೆಲ್ಲ ಆಗಿದ್ದು ನಿನ್ನಿಂದನೇ. ಪಾರು ಪಾರು ಆಕಿಗೆ ಏನು ಅನ್ಬೇಡ್ರಿ. ಪಾರು ನೋಡು, ಇಟ್ಟಾದ್ರೂ ಪಾರು ಪಾರುನ ಅಂತಾನ. ಪಾರು ಬಾಯಿಲ್ಲ. ಇಷ್ಟೆಲ್ಲ ಆದ್ರೂ ಪಾರುನ ಅಂತಿಲ್ಲಲ್ಲ. ನಿನಗೇನಾದ್ರೂ ಬುದ್ಧಿಗಿದ್ದೈತೇನ? ಈಕೆ ಕಾಲ್ಗುಣ ಸರಿ ಇಲ್ಲ ಕುಮಾರ. ನಾನು ನಿನಗೆ ಬಾಯಿ ಬಡ್ಕೊಳಕತ್ತೀನಿ, ನನ್ನ ಮಾತು ಒಂದಿಟ್ಟು ಕೇಳವಲ್ಲಿ ನೀನು. ಮತ್ತೆ ಇನ್ನೂ ಪಾರು ಅಂತ ಬಡ್ಕೊಂತಿಲ್ಲಪ್ಪ. ಕುಮಾರ ಹೆಂಗದಿ ನೀನು? ಪಾರು ಅಳ್ಬೇಡ, ನನಗೇನೂ ಆಗಿಲ್ಲ. ನೋಡಿಲ್ಲ, ನಾನು ಆರಾಮಾಗಿದ್ದೀನಿ. ನೀ ಅಳ್ಬೇಡ. ಇವ್ರು ಏನೇನ ಅಂತಾರ, ಇವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಪಾರು, ನೀ ನನ್ನ ಮಗಳಿದ್ದೆ ಅಂದ್ರೆ ನಾನು ಲಗುನ ಆರಾಮಾಕಿನಿ. ಪಾರು ನೀ ಅಳ್ಬೇಡ. ಅಯ್ಯವ್ವ, ಒಟ್ಟು ಚಿಲ್ಲ ಕಟ್ಕೊಂಡ್ಬರೋವಾಗ ಸಾಕಾತ. ಸರಿ ಇನ್ನೂ ಕರ್ಕೊಂಬಂದಿಲ್ಲ ನೋಡು. ಯಾರ ಜೋಡಿನಾರ ಮಾತಿ ನಿಂತಿರ್ಬೇಕು. ಮಾತು ಸಿಕ್ಕು ಅಂದ್ರೆ ಮುಗಿದು ಹೋತ್ ನೋಡು. ಬಾಯ್ ತಕೊಂಡು ನಿಂತು ಬಿಡ್ತಾಳೆ. ಇನ್ನೂ ಬರಲೇ ಇಲ್ಲ. ಎಷ್ಟೊತ್ತು ಮಾಡಿದ್ರೆ ಅಯ್ಯವ್ವ ನೀವು ಬರಾಕ? ಅತ್ತಿ ಬಂದ್ರೆ ಕತಿ ಏನಾಗುತ್ತೆ? ಇವ್ರನ್ನ ಕರಿಯಾಕಂತ ಹೋಗಿದ್ದೀವ ಅಕ್ಕ. ಅತ್ತಿ ಅಲ್ಲೇ ಇವರು ಶಾಂತಮ್ಮರ ಮನೆಯಾಗ ನಿಂತ್ಕೊಂಡು ಮಾತು ಹಾಕತ್ತಿದ್ರು. ಮತ್ತು ಅಕ್ಕಿ ಕಣ್ ತಪ್ಪಿಸಿ ಹೋಗ್ಬೇಕಲ್ಲ. ಮತ್ತು ಕಣ್ ತಪ್ಪಿಸಿ ಹೋಗಿ ಕರ್ಕೊಂಬಂದೆ. ಇವ ಲಗು ತಗೋಬೇ, ತೊಗೊಂಡು ನಮಗೆ ರೊಕ್ಕ ಕೊಟ್ಟು ಲಗು ಜಾಗ ಖಾಲಿ ಮಾಡು. ಈಗೊಳೆ ಕತೆ ಆಯ್ತು ಬಿಡವಾ. ಕಾಳು ಹೆಂಗದಾವ ಏನೋ ನೋಡ್ಲಾರ್ದ ಹಂಗೆ ಕೊಟ್ಟು ಬಿಡ್ದನ. ಮತ್ತು ನೀನು ಹಂಗೆ ಕಾಳು ತುಂಬ ಇಟ್ಟಿರ್ತಿ, ಅದ್ರಾಗ ಬುರ್ಬುರಿ ಆಗಿದ್ರ ಮತ್ತು ಹುಳ ಪಳ ಇದ್ರ ಮತ್ತು ಕಸರು ಕಡ್ಡಿದ್ರೆ ಏನು ಮಾಡೋದೇವ? ನಾ ಲಾಸ್ ಮಾಡ್ಕೊಲ್ಲ ಅಂತ ತಡಿ ನೋಡ್ತಾನೆ ಬಿಚ್ಚಿ ಹೆಂಗದವನ ಕಾಳು. ಯಾಕ್ರಿ ಯಾವತ್ತಾದ್ರೂ ನಾವು ಹುಳಕ ಪಳಕ ಕೊಟ್ಟಿವೇನ? ಇಲ್ಲಲ್ಲ, ನಿಮ್ಗೆ ಗೊತ್ತೈತಿಲ್ಲ. ಮತ್ತು ಅದ್ರಾಗ ನೋಡಕ್ಕೆ ಏನೈತಿ? ಹಂಗಿತ್ತಂದ್ರೆ ಹೊಳೆ ತೊಗೊಂಬರ್ರಿ. ಈಗ ನಮ್ಗೆ ಲಗುನ ಅರ್ಜೆಂಟ್ ರೊಕ್ಕ ಕೊಡ್ರಿ. ರೊಕ್ಕ ಕೊಟ್ಟು ಲಗುನ ಹೋಗ್ರಿ ನೀವು. ಮತ್ತು ನಮ್ಮ ಅತ್ತಿ ಬಂದ್ರೆ ಮತ್ತು ಗದ್ಲಾಟಕ್ಕೆ ಬೀಳುತ್ತೆ. ಏನೇನು ಕೊಟ್ಟಿವ? 2 ಸೇರು ಹುಳಿ, 2 ಸೇರು ಅಲಸಂದಿ, 2 ಸೇರು ಮಡಿಕೆ, 2 ಸೇರು ಹೆಸರು ಅಲಸಂದಿ, 2 ಸೇರು ಕಡ್ಲಿ, ಹಂಗೆ 2 ಸೇರು ಎಳ್ಳು ನೋಡು. ಅಷ್ಟು ಸೇರಿ 650 ಆಗುತ್ತಾ ಏನ? ಅತ್ತಿ ತುಡುಗಿಲೆ ಮಾಡಾಕತ್ತೀರಿ ಅಂತೆ. ನಾನು 50 ರೂಪಾಯಿ ಓಲಿ ಅಂತ ಕೊಡಾಕ್ತೀನಿ ನೋಡು. ಒಟ್ಟು 700 ರೂಪಾಯಿ ಆಯ್ತು ನೋಡು. ತೋರಿ. ಅಯ್ಯೋ ಇಷ್ಟು ಕೊಂಡದವು. ನೀವೇನು ಬರೀ ಇಷ್ಟ ರೊಕ್ಕ ಕೊಡಾಕತ್ತಿರಲ್ಲ? ಹೊರಗೆ ಮಡಿಕೆ ಹೆಸರು ಎಷ್ಟದ ಗೊತ್ತಾನ ಕೆಜಿಗೆ? ನೀವೇನು ರೀ ಇಷ್ಟು ಕಡಿಮೆ ತೊಗೊಂತೀರಿ? ಅದ್ರ ನೋಡಿಲೆ ಮಡಿಕೆ ಆಯ್ತು, ಹೆಸರು ಆಯ್ತು, ಕಡ್ಲೆ ಆಯ್ತು, ಚೊಕ್ಕದವು. ಏನು ಕಸರಿಲ್ಲ ಕಡ್ಡಿಲ್ಲ. ಯಾವ ಬುರ್ಬುರ್ ಹೆಚ್ಚಿಲ್ಲ ಏನಿಲ್ಲ, ಚೊಕ್ಕದವು. ನೀವೇನು ಇಷ್ಟು ಕಡಿಮೆ ಕೊಡಕತ್ತೀರಿ? ಆಗಂಗಿಲ್ಲ. ಬರೀ 700 ರೂಪಾಯಿನಾ? ನೋಡುವ ಮಾರ್ಕೆಟ್ ರೇಟಿಗೆ ಇದು ಇಲ್ಲೇ ಪುರೋಟ ಆಗಂಗಿಲ್ಲ.
ಯಾಕಂದ್ರೆ ನಾನು ಹೊತ್ತು ತಗೊಂಡು ಹೋಗಿ ಇವನು ಮಾರಿ ಬರ್ಬೇಕವ. ನಾನು ಅಲ್ಲೇ ಲಾಭ ತಗೋತೀನಿ, ಹಂಗಿರ್ತದ ಅದೆಲ್ಲ. ನೀವೇನೇವ ನೀವು ಮಾರ್ಕೆಟ್ ರೇಟ್ ಕೇಳಿದ್ರೆ ನಾನು ಕೊಡೋಕ್ಕಾಗಿಲ್ಲ. ಈಗ ನೀವು ಕೈಪಲ್ಲೆ ಹಾಕಿರಲ್ಲ ಇವ. ಹಾಂ, ಮತ್ತು ಎಷ್ಟು ಟಮಾಟಿನ 12 ರೂಪಾಯಿ ಕಿಲೋ ಕೊಡ್ತೀರಿ, ಅಲ್ಲೇ ಹೊರಗೆ ಮಾರ್ಕೆಟ್ನಾಗ ಎಷ್ಟು 20 ರೂಪಾಯಿ ಕಿಲೋ ಹಂಗೆ ಇರ್ತವ. ತೋರಿ ಅದ್ಯಾಕಾಗಿದ್ದೈತೆ ರೀ, ತೀರಾ ಭಾಳ ಕಡಿಮೆ ಆಯ್ತು. ಅಲ್ಲನ ನಮ್ಗೆ ಇನ್ನೊಂದು ದಿವ್ಸ ರೊಕ್ಕ ಕೊಡ್ರಲ್ಲ. ನಮ್ಮ ಅತ್ತ ಹಂಗೇನಾರು ಇತ್ತಂದ್ರೆ ಕೊಡ್ತೀನಂತ. ಈಗ ತೊಗರಿ ರಾಶಿ ಮಾಡೈತಿ, ಮತ್ತು ತೊಗರಿ ಕೊಡ್ತೀನಂತ. ಈಗ ನಮ್ಗೆ ಅರ್ಜೆಂಟಾಗಿ ರೊಕ್ಕ ಬೇಕಾಗ್ಯಾವ, ಅದಕ್ಕೆ ಇನ್ನೂ ರೊಕ್ಕ ಕೊಡ್ರಿ. ಒಂದು 1000 ರೂಪಾಯಿ ಕೊಟ್ಬಿಡ್ರಿ. ನಾ ಶೇಂಗಾ ಮತ್ತು ಇವು ಕಡ್ಲಿ ಬರ್ತಾವೆ, ಇನ್ನಸ್ ಕಡ್ಲಿ ಕೊಡ್ತೀನಿ, ಶೇಂಗಾ ಕೊಡ್ತೀನಿ. ಹಂಗೆ ಇವನು ತೊಗರಿನೂ ಕೊಡ್ತೀನಂತ. 1000 ರೂಪಾಯಿ ಅಯ್ಯವ್ವ, ಅಂದ್ರೆ 300 ರೂಪಾಯಿ ನಾನು ನಿಮಗೆ ಎಕ್ಸ್ಟ್ರಾ ಕೊಡಲೆ. ಅಯ್ಯೋ, ನೀವು ಕೊಡ್ಲಿಕ್ಕಂದ್ರೆ ಏನು ಮಾಡಿದೆವ? ಮತ್ತು ಅತ್ತಿ ಮನೆ ಸೊಸ್ತ್ಯಾರು ಮತ್ತು ಜಳಕ್ಕೆ ಬಂದು ನಿಂದ್ರುವಂಗಿನೂ ಇಲ್ಲ. ಹಾಗೆಲ್ಲ ಆಗಂಗಿಲ್ಲವ ತಂಗಿವ. ಮತ್ತು ಅದೇನು ಅಂತಾರಲ್ಲವ, ಮತ್ತು ನಾನು ತುಡ್ಗಿಲಿ ತೊಗೊಂಡು ಹೋಗಿರ್ತಾನೆ, ನಿಮ್ಮ ಮತ್ತೆ ಗೊತ್ತಾತ 1 ಬೇಡ. ತೋರಿ 100 ರೂಪಾಯಿ ಆಟ ಕೊಡ್ತೀನಿ. ಹಿಂಗೆ ಮಾಡಿ ಬಸವನ ಸಸಿ 200 ರೂಪಾಯಿ ಇಸ್ಕೊಂಡ್ಲವ ಎಕ್ಸ್ಟ್ರಾ. ಇಸ್ಕೊಂಡು ಕಡ್ಲಿನೂ ಕೊಡಲಿಲ್ಲ, ಏನೂ ಇಲ್ಲ. 3 ನಾಮ ಕೇಳಕ್ಕೆ ಹೋದ್ರೆ ಏನೋ ಗೊತ್ತಿಲ್ಲ ಅಂತ ಅಂತಾಳೆ. ಅಯ್ಯೋ, ಎಲ್ಲಿ ತಗರು, ನಾ ಕೊಡಂಗಿಲ್ಲವ. ಬೇಕಂದ್ರೆ ಕೊಡ್ರಿ, ಸಾಕಂದ್ರೆ ಬಿಡ್ರಿ. ಎಲ್ಲರೂ ಒಂದೇ ತಕಡೆ ಇಟ್ಟು ತಗೋತೀರೇನ? ನಾವು ಯಾವತ್ತಾದ್ರೂ ಹಂಗತಿ ಮಾಡಿವೇನ? ಈಗ ನಮ್ಗೆ ಅರ್ಜೆಂಟಾಗಿ ಬೇಕಾಗೈತಿ, ಅದಕ್ಕೆ ರೊಕ್ಕದ ಅಡಚಿನೇ ಐತಿ, ಅದು ಕೊಡೋ ಅನ್ನಕತ್ತೀವಿ. ಯಾಕೆ ನಮ್ಮ ಮ್ಯಾನ್ ನಂಬಿಕಿಲ್ಲನ? ಏನು ಭಾಳ ಕೇಳಕತ್ತಿಲ್ಲ, 300 ರೂಪಾಯಿ ಮಾತ್ರ ಕೇಳಕತ್ತೀವಿ, ಕೊಡ್ರಿ. ಏನು ಮಾಡೋದು, ಎಟ್ಕೊಂಡು ಕೊಟ್ಟಿರಿ ಪಾಪ. ಅತ್ತಿ ಮನೆ ಸೊಸ್ತ್ಯಾರು, ನಿಮ್ಮದು ಏನು ಕಷ್ಟ ಐತೋ ಏನೋ. ಆಯ್ತು ತಗೋರವ್ವ, ಕೊಡ್ತೀನಿ. ಆದ್ರೆ ಮತ್ತೆ ಕಾಳು ಕೊಡಿ ಕೊಡ್ಬೇಕಾ? ಮತ್ತೆ ಕೊಡ್ತೀವಿ. ಲಗುನ ತೊಗೊಂಡು ಹೋಗಿ. ನಮ್ಮ ಅತ್ತಿಗೆ ಗೊತ್ತಾತಂದ್ರೆ ಮತ್ತೊಂದು 9 ಆಗುತ್ತೆ. ಮತ್ತೆ ಮನೆ ಬಿಟ್ಟು ಹೊರಗೆ ಹಾಕೋಣ ನಮ್ಮನ್ನು. ಓಣ್ಯಾಗ ಯಾರು ಕೇಳಿದ್ರೆ ಏನು ನಮ್ಮ ಮನೆ ತೊಗೊಂಡು ಹೊಂಟೀನಿ, ನಾವು ಕೊಟ್ಟಿವಿ ಅಂತ ಹೇಳಕ್ಕೆ ಹೋಗ್ಬೇಡ. ಇಲ್ವಾ, ನಾ ಯಾಕೆ ಹಾಕೋದಿ? ಹಂಗೇನಾರ ಮತ್ತೆ ಕಾಳು ಕಡಿ ಮಾರೋದಿತ್ತಂದ್ರೆ ಹೇಳ್ರಿ, ನಾವು ಒಂದು ಫೋನ್ ತೊಗೊಂಡಿನಿ, ಫೋನ್ ಹಚ್ಚಿಬಿಡ್ರಿ. ಈ ತಂಗಿ ಕೈ ಫೋನ್ ನಂಬರ್ ಕೊಟ್ಟು ನೋಡು, ಮತ್ತೆ ಮನೆ ಮುಟ್ಟ ಯಾಕೆ ಬರ್ತೀರಿ? ಫೋನ್ ಮಾಡಿಬಿಡ್ರಿ ಸಾಕು. ಆಯ್ತಾಳ್ರಿ. ಯಾಕ 1000 ರೂಪಾಯಿ ಅಂಕರು ಕೊಟ್ಲ? ಈಗ ನೈಟಿ ತೊಗೋಬೇಕಲ್ಲ, ಎಲ್ಲಿಗೆ ಹೋಗ್ಬೇಕು ಯವ್ವ? ಆ ನೈಟಿ ಇನ್ನು ಎಷ್ಟು ದಿನಕ್ಕೆ ಬರ್ತಾನೋ ಏನು ಕತಿನೋ. ಮತ್ತು ಆಚಿದ್ದಾಗ ಬಂದ್ರೆ ನೈಟಿ ತೊಗೊಳಕ್ಕೆ ಆಗಂಗಿಲ್ಲ. ಹೆಂಗೆ ಮಾಡೋದು? ನಮ್ಮ ಹಿಂದಕ್ಕೆ ಉಮ್ಮಿಲ್ಲ, ಆಕೆ ನೈಟಿ ಮಾತ್ರ ಹೇಳಿ ನಮಗೆ ಚಲೋ ಕಾಟನ್ ನೈಟಿ ತೆಗೆದಿಡವ ಅಂತೇಳಿ. ಅಂದ್ರೆ 200 ರೂಪಾಯಿ ಕೊಂದಾನೆ ಯಾಕೆ? 200 ರೂಪಾಯಿ ಗನ ಚಲೋ ಅದಾವ ನೈಟಿ. ಅಲ್ಲನ ಯವ್ವ, ಯಾರಿಗೆ ಬೇಕಾಗಿತ್ತವ ಈ ಸೀರೆ? ಅಲ್ಲ ದಾಳಿ ಹೊಡಿಸಿ ಮೈಗೆ ಒಂಥರ ಬೆಂಕಿ ಹಚ್ಚದಂಗಾಗುತ್ತೆ. ಇನ್ನು ಚಿಂತಿರಂಗಿಲ್ಲವ. ಮತ್ತೆ ರೊಕ್ಕ ಕೊಟ್ಟ ಹತ್ತು ಬರುವಾಗ ನೈಟಿ ತೊಗೊಂಡ್ಬಿಡುನು ಅಂತ. ಯಾಕೆ ತಡಿಯಿಲ್ಲೇ? ಅಲ್ಲ, ನೀ ಎಲ್ಲ ನೈಟಿ ತೊಗೊತೀವ, ರಾತ್ರಿ ಹಾಕೊಂತೀವ. ನಮ್ಮ ಗಂಡ್ರು ಕೇಳಿದ್ರೆ ಏನಂತ ಹೇಳುದ? ಯಾಕ ನೈಟಿ ಎಲ್ಲಿದ್ದ ತಂದ್ರಿ ಅಂದ್ರೆ? ಅಯ್ಯ, ನೀನು ಸತ್ಯ ಹೇಳಿ ಚಂದ ತುಣಕಾಯಕಿ. ಅವ್ರ ಮುಂದೆ ಏನು ಇದ್ದಿದ್ದು ಹಕ್ಕಿಕತ್ ಹೇಳಕ್ಕಾಗತ್ತಾನ? ನನ್ನ ತವ್ರ ಮನೆಗಿಂದ ತಂದಿನಿ ಅಂತ ಹೇಳ್ಬೇಕು. ನಮ್ಗೆ ಬ್ಯಾಸ್ಗ್ಯಾಗ ರಾತ್ರಿ ಒಂಥರ ಮೈ ಉರಿ ಹತ್ತದಂಗೆ ಆಗುತ್ತೆ, ಅದಕ್ಕೆ ತೊಗೊಂಬಂದಿನಿ ಅಂತ ಹೇಳಿ ನಾನು ಹಂಗೆ ಹೇಳ್ತೀನಿ. ಯವ್ವ ಯಾಕ, ನಿನ್ನ ಹತ್ರ ಎಷ್ಟು ಚಂದ ಚಂದ ಐಡಿಯಾ ಅದಾವ ಯವ್ವ. ಮತ್ತು ಗುಮ್ಮನು ಗುಸ್ಗಿ ಗತಿನ ಇರ್ತಿ ಅವ್ವ, ಭಾರಿ ಬೆರಕಿದ್ದಿ ನೋಡು. ಯಾಕ, ನಾ ಇಲ್ಲೇ ನೋಡ್ಕೊಂತ ನಿಂತಿರ್ತೀನಿ, ನಿನ್ನ ನೈಟಿ ತೊಗೊಂಬಂದ್ಬಿಡು. ಸರಿ ಆಯ್ತು ತಗೋ. ನಮಗೂ ನೈಟಿ ಹಾಕೊಂಡು ಯೋಗ ಬಂತು ಈಗ. ಯವ್ವ ದೇವ್ರ, ಇವ ಎಷ್ಟೊತ್ತು ಮಾಡಿಲ್ಲ ಇವ, ಲಗುನ ತರ್ಬೇಕಿಲ್ಲ. ಬರೀ ಒಂದು ನೈಟಿ ತರಕ್ಕೆ ಇಷ್ಟೊತ್ತನ ಮಾಡಿಲ್ಲ. ನಾನು ಮಾತ್ರ ದಿನ ಹಾಕೊತೀನಿ. ಅಲ್ಲ, ಈ ಸೀರೆ ಉಟ್ಕೊಳಂಗಿಲ್ಲ ಇಲ್ಲ ಕೇಳಿ ಹತ್ತಿ ಹೇಳ್ತಾನೆ ಈಕಿಗೆ. ಆಗ ಹೋಗ ಎತ್ತಿ ಅಲ್ಲ ನಾ ಸಿಕ್ಕಿ ಹೊಡಿತೈತೆ ಅಂತ ಹೇಳ್ತಾನೆ. ರಾತ್ರಿ ಊಟ ಯಾಕೆ ಹಾಕೋಬೇಕು, ಮುಂದೆ ಹಗಲಿನೂ ಹಾಕೊತಾನೆ ನೀನು. ಸರು ನೈಟಿ ತೊಗೊಂಬಂದು ನೋಡು. ಒಟ್ಟು 900 ರೂಪಾಯಿ ಮಾಡಿದ್ಲು. ನಮಗಂತೆ 100 ರೂಪಾಯಿ ಕಡಿಮೆ ಮಾಡಿಲ್ಲವ. ಅಲ್ಲ, ಇನ್ನೊಂದು 100 ರೂಪಾಯಿ ಉಳೀತು. ನನಗೆ 50 ರೂಪಾಯಿ, ನಿನಗೆ 50 ರೂಪಾಯಿ. ಬೀಸ್ ಬಿಡುವ, ಕಾಟನ್ ನೈಟಿ ಬೀಸಿದವು. ಇದ್ರಾಗ ಯಾವ ಬೇಕು ನೋಡುವ, ಹಾಕೋ ನೀನು. ಅಯ್ಯ ಅಕ್ಕ, ನೀನು ದೊಡಕಿದಿ, 4 ಚಂದ ಅದಾವ. ನಿನಗೆ ಯಾವ ಇಷ್ಟನೋ ಅವ್ನು ತಗೋ. ನೀ ಬಿಟ್ಟಿದ್ದು ನಾ ತೊಗೊತೀನಿ. ಇವನ್ನ ನೀ ತಗೋ, ಇವನ್ನ ನಾ ತೊಗೊತಾನೆ. ಚಂದ ಅದಾವ ಯಾಕ.